ಮಂಗಳೂರು ಸೇರಿದಂತೆ ರಾಜ್ಯದ 5 ಕಡೆಗಳಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ವಿವಿಯ ಕುಲಪತಿ ಡಾ ಎಂಕೆ ರಮೇಶ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಪ್ರಾದೇಶಿಕ ಕೇಂದ್ರಕ್ಕೆ ಸಿಎಂ ಶಂಕುಸ್ಥಾಪನೆ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಆಗಮಿಸಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಮಂಗಳೂರು, ಮೈಸೂರು, ಕಲಬುರಗಿ, ದಾವಣಗೆರೆ, ಹುಬ್ಬಳ್ಳಿಗಳಲ್ಲಿ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ. ಮಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದು ಅನೇಕ ವರ್ಷಗಳ ಬೇಡಿಕೆ ಇರೋದ್ರಿಂದ ಮೊದಲು ಇಲ್ಲಿ ಪ್ರಾದೇಶಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತದೆ. ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ಜಾಗ ಗುರುತಿಸಲಾಗಿದ್ದು ವಿವಿಗೆ ಹಸ್ತಾಂತರವಾಗಿದೆ. ಎಲ್ಲಾ ಪ್ರಾದೇಶಿಕ ಕೇಂದ್ರಗಳು ವಿವಿಯ ಸ್ವಂತ ಅನುದಾನದಲ್ಲಿ ನಿರ್ಮಾಣವಾಗಲಿವೆ. ಪ್ರಸ್ತುತ ವೈದ್ಯಕೀಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದು ಅವರ ವೈದ್ಯಕೀಯ ಕೌಶಲ್ಯ ಹೆಚ್ಚಿಸುವುದು ಪ್ರಾದೇಶಿಕ ಕೇಂದ್ರಗಳ ಉದ್ದೇಶ. ರೋಗಿಗಳ ಮೇಲೆ ಪ್ರಯೋಗ ಮಾಡುವ ಮೊದಲು ವಿದ್ಯಾರ್ಥಿಗಳು ಪೂರಕ ಕೌಶಲ್ಯ ಕಲಿಯಲು ಈ ಕೇಂದ್ರದಲ್ಲಿರುವ ಸ್ಕಿಲ್ಸ್ ಮತ್ತು ಸಿಮ್ಯುಲೇಷನ್ ಲ್ಯಾಬ್ ಸಹಾಯಕವಾಗಲಿದೆ. ಒಟ್ಟಾರೆ 49 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ವರ್ಷಗಳಲ್ಲಿ ಮೇರಿ ಹಿಲ್ನಲ್ಲಿರುವ 1 ಎಕರೆ ಜಾಗದಲ್ಲಿ ಕಟ್ಟಡ ತಲೆ ಎತ್ತಲಿದೆ ಎಂದರು. ಇನ್ನು ಇದೇ ವೇಳೆ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ವೈದ್ಯಕೀಯ ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪ್ರತಿ ಕಾಲೇಜಿನಲ್ಲೂ ಇದರ ಮೇಲೆ ನಿಗಾ ಇರಿಸಲು ಸಮಿತಿ ರಚನೆಗೆ ಸೂಚನೆ ನೀಡಿದ್ದೇವೆ. ಮಾತ್ರವಲ್ಲದೆ ಹಾಸ್ಟೆಲ್ಗಳಲ್ಲಿ ರ್ಯಾಂಡಮ್ ಆಗಿ ಡ್ರಗ್ಸ್ ಸೇವನೆ ಚೆಕ್ಅಪ್ ಮಾಡಲಾಗ್ತಾ ಇದೆ. ಮೆಂಟರ್ ಮೆಂಟಿ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳೇ ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಯಾವುದಾದ್ರೂ ವಿದ್ಯಾರ್ಥಿ ಡ್ರಗ್ಸ್ ಸೇವನೆ ಮಾಡುವ ವಿಚಾರ ತಿಳಿದು ಬಂದ್ರೆ ಸೂಕ್ತ ರೀತಿಯಲ್ಲಿ ಅದನ್ನು ತಡೆಯಲು ಕ್ರಮ ವಹಿಸಲಾಗುವುದು ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿವಿ ಕುಲಸಚಿವ ಶಿವಪ್ರಸಾದ್ ಪಿಆರ್, ಕುಲಸಚಿವ ಡಾ ರಿಯಾಜ್ ಬಾಷಾ, ಸೆನೆಟ್ ಸದಸ್ಯರಾದ ಯುಟಿ ಇಫ್ತಿಕರ್ ಅಲಿ, ಡಾ ಶಿವಶರಣ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಮಂಗಳೂರಿನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀಜನಲ್ ಸೆಂಟರ್ ತೆರೆಯಬೇಕು ಅನ್ನೋದು ಬಹುಕಾಲದ ಬೇಡಿಕೆ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಮಂಗಳೂರಿನಿಗೆ ಸೇರಿದ ಸೆನೆಟ್ ಮೆಂಬರ್ಗಳು ಮತ್ತು ಸಿಂಡಿಕೇಟ್ ಮೆಂಬರ್ಗಳು ತುಂಬ ದಿವಸದಿಂದನೂ ಇಲ್ಲಿ ರೀಜನಲ್ ಸೆಂಟರ್ ಓಪನ್ ಮಾಡಬೇಕು ಅಂತ ಕೇಳ್ತಾನೆ ಇದ್ದರು. ಜಾಗ ಬಹುಯಿಂದನೇ ನಮಗೆ ಅಲರ್ಟ್ ಆಗಿತ್ತು. ಈ ನಗರಕ್ಕೆ ಹತ್ತಿರದಲ್ಲೇ ಏರ್ಪೋರ್ಟ್ಗೆ ಹೋಗೋ ದಾರಿಲೇ 1 ಎಕರೆ ಜಾಗ ನಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸ್ಥಳೀಯ ಸಂಸ್ಥೆಗಳಿಂದ, ಸ್ಥಳೀಯ ವ್ಯಕ್ತಿಗಳು, ಸೆನೆಟ್ ಮತ್ತು ಸಿಂಡಿಕೇಟ್ ವ್ಯಕ್ತಿಗಳ ಪ್ರಭಾವದಿಂದ ನಮಗೆ ತುಂಬ ಇದನ್ನು ಸಿಕ್ಕಿತ್ತು. ಕಾರಣಾಂತರಗಳಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಡಿಲೇ ಅಲ್ಲ, ಈ ರೆಗ್ಯುಲೇಟರಿ ಅಪ್ರೂವಲ್ಸು ಇದೆಲ್ಲ ಕ್ಯಾಬಿನೆಟ್ ಅಪ್ರೂವಲ್ ಇವೆಲ್ಲ ತೊಗೊಂಡು ಇದು ಮಾಡೋಷ್ಟೊತ್ತಿಗೆ ಸ್ವಲ್ಪ ಸಮಯ ಹಿಡಿತು. ಈಗೆಲ್ಲ ಮುಗಿದು ಈ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಸದಾವಕಾಶ ಒದಗಿ ಬಂದಿದೆ. 11ವರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತೆ. ಈ ರೀಜನಲ್ ಸೆಂಟರು 1 ಎಕರೆ ಜಾಗದಲ್ಲಿ ಬರುತ್ತೆ. ಹಾಗೆಯೇ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಶುರು ಮಾಡ್ತಿರೋ ಈ ಮೊದಲನೇ ಸೈಮ್ಯುಲೇಷನ್ ಲ್ಯಾಬ್ ಇದು. ಇದೇ ಥರ ನಾವು ಬೇರೆ ಕಡೆ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ, ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀವಿ, ದಾವಣಗೆರೆಯಲ್ಲಿ ಮಾಡ್ತಾ ಇದ್ವಿ, ಹಾಗೆ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಏನು ಅಂತಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಪೇಷಂಟ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ ಕಾರಣಕ್ಕೆ ಎಲ್ಲರಿಗೂ ಮೊದಲು ಸೈಮ್ಯುಲೇಷನ್ ಸ್ಕಿಲ್ ಸೆಂಟರ್ಸಲ್ಲಿ ಟ್ರೈನಿಂಗ್ ಕೊಟ್ಟು ತದನಂತರ ಜನಗಳ ಮೇಲೆ ಅವರ ಸ್ಕಿಲ್ಲನ್ನು ಪ್ರಯೋಗ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಉದ್ದೇಶ